ಸೋಮವಾರದಂದು ನಡೀತಾ ಇದೆ. ಈಗಾಗಲೇ ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಓಕೆನಾ, ಇದೊಂದು ಕ್ವಶನ್ ಪೇಪರ್ ಕೀ ಆನ್ಸರ್ ಇದೆ. ಇನ್ನೊಂದು ಕ್ವಶನ್ ಪೇಪರ್ನ ಕೊಡ್ತೀನಿ, ವೆಯ್ಟ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಕನ್ನಡದಲ್ಲಿ ಆರಾಮಾಗಿ ಪಡಿತೀರಿ. 60ಕ್ಕಿಂತ ಹೆಚ್ಚೇ ಪಡಿತೀರಿ, ಡೋಂಟ್ ವರಿ. ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕ್ಗಳು ಬಹಳ ಆದರೆ ನಾನು ಇನ್ನೊಂದು ಕ್ವಶನ್ ಪೇಪರನ್ನು ಕೊಡ್ತೀನಿ. ಸೊ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ಹೀಗಿದೆ. ನೀವೊಬ್ಬರೇ ನನ್ನನ್ನು ಮನುಷ್ಯನಂತೆ ಕೊಂಡು ವರ್ತಿಸಿದವರು ಸರ್ವನಾಮಕ್ಕೆ ಉದಾಹರಣೆಯಾದ ಪದ ಅಂತ ಕೇಳಿದ್ದಾರೆ. ಇಲ್ಲಿ ಸರ್ವನಾಮ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂದ್ರೆ ಬಿ, ನನ್ನನ್ನು ಅಂತಕ್ಕಂಥದ್ದು ಸರ್ವನಾಮ ಆಗ್ತದೆ. ಪ್ರಶ್ನೆ 2, ರಾಮಲಕ್ಷ್ಮಣರು ಎಲ್ಲ ಸಹೋದರರಿಗೆ ಮಾದರಿಯಾಗಿದ್ದಾರೆ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಕೇಳಿದ್ದಾರೆ. ಆಯ್ಕೆ ಬಿ, ರಾಮಲಕ್ಷ್ಮಣ ಅಂತಕ್ಕಂಥದ್ದು ಸರಿಯಾಗ್ತದೆ. ಪ್ರಶ್ನೆ 3, ಹಬ್ಬ ಹರಿದಿನಗಳಲ್ಲಿ ಡೊಳ್ಳು ಕುಣಿತವನ್ನ ಪ್ರದರ್ಶಿಸಲಾಗ್ತಾ ಇದೆ. ವಿಜಾತಿಯ ಸಂಯುಕ್ತಾಕ್ಷರ ಪದ ಅಂತ ಕೇಳಿದ್ದಾರೆ. ಇದರಲ್ಲಿ ಡಿ, ಪ್ರದರ್ಶನ ಅಂತಕ್ಕಂಥದ್ದು ಸರಿ ಆಗ್ತದೆ. ಪ್ರಶ್ನೆ 4, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಆಯ್ಕೆ ಬಿ, 9 ಅವರ್ಗೀಯ ವ್ಯಂಜನಾಕ್ಷರಗಳು ಆಗ್ತಾವ. ಪ್ರಶ್ನೆ 5, ಶ್ರೀರಾಮನು ಭರತನಿಗೆ ರಾಜ್ಯವನ್ನ ಚೆನ್ನಾಗಿ ಪಾಲಿಸಲು ಸಲಹೆಯನ್ನ ನೀಡಿದನು. ರಾಜ್ಯವನ್ನು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಗಮ ಸಂಧಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 6, ಕೆಲವು ವರ್ಷಗಳ ಕಾಲ BGL ಸ್ವಾಮಿಯವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದರು. ಅನ್ವರ್ಥ ನಾಮಪದಕ್ಕೆ ಉದಾಹರಣೆ ಕೇಳಿದರೆ ಆಯ್ಕೆ ಎ, ಪ್ರಾಧ್ಯಾಪಕ ಅನ್ನೋದು ಸರಿ ಆಗ್ತದೆ. ಇನ್ನು ಸಂಬಂಧೀಕರಣದಲ್ಲಿ ನೋಡೋಣ. ಸಂಬಂಧೀಕರಣದಲ್ಲಿ ಯಾವೆಲ್ಲ ಪ್ರಶ್ನೆಗಳಿದಾವೆ, ನೀವು ಯಾವೆಲ್ಲ ಉತ್ತರಗಳನ್ನ ಬರಿಬೇಕಾಗ್ತಿತ್ತು. ಸೊ ಇಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಯಾವಿದವಪ್ಪ ಅಂತಂದ್ರೆ ಎಸ್, ಮೊದಲನೆಯ ಒಂದು ಸಂಬಂಧೀಕರಣವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು, ಹಣತೆ ದೀಪ ಬೆರಗು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಬೆರಗು ಅಂದ್ರೆ ಅತ್ಯಾಶ್ಚರ್ಯ ಅಂತಕ್ಕಂಥದ್ದು ಆಗ್ತದ, ಅತಿ ಆಶ್ಚರ್ಯ. ಓಕೆನಾ. ಎಸ್. ಇನ್ನು 10ನೇ ಪ್ರಶ್ನೆ, ಎಸ್, ನಡು ನಡುವೆ ದ್ವಿರುಕ್ತಿ ಆದರೆ ಹಾಲ್ಜೇನು ಕೇಳಿದ್ದಾರೆ. ಸೊ ಹಾಲ್ಜೇನು ಅಂತಕ್ಕಂಥದ್ದು ಜೋಡು ನುಡಿ ಆಗ್ತದ. ಪ್ರಶ್ನೆ 9, ರಾಜ್ಯದಲ್ಲಿ ಸಪ್ತಮ ವಿಭಕ್ತಿ ಆದರೆ ಗುರುವಿಂದ ಕೇಳಿದರೆ ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ. ತೃತೀಯ ರಾಯ, ರಾಜ, ಸಂಧ್ಯಾ ಕೇಳಿದ್ದಾರೆ. ಸಂಧ್ಯಾ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಸಂಜೆ ಅಂತಕ್ಕಂಥದ್ದು ತತ್ಸಮ ತದ್ಭವ ಆಗ್ತದೆ. ಪ್ಯಾರಾಗ್ರಾಫ್ ಅನ್ನು ಓದಬೇಕು. ವೀರಸ್ವಾಮಿಯವರ ಆಸೆ ಏನಾಗಿತ್ತು? 11ನೇ ಪ್ರಶ್ನೆ. ಉತ್ತರ, ಮಗನಿಗೆ ಇಂಗ್ಲಿಷ್ ಕಲಿಸುವುದು ವೀರಸ್ವಾಮಿಯವರ ಆಸೆ ಆಗಿತ್ತು. ಪ್ರಶ್ನೆ 12, ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇದ್ದ ಶಾಲೆ ಯಾವುದು ಅಂತ ಪ್ರಶ್ನೆ ಇದೆ. ಉತ್ತರ, ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆಯನ್ನು ಪಡೆದಿದ್ದ ಶಾಲೆ ಆಗಿತ್ತು. ರಾಧಾಕೃಷ್ಣನ್ ಅವರು ಜನಿಸಿದ್ದ ಸ್ಥಳ ಯಾವುದು ಅಂತ 13ನೇ ಪ್ರಶ್ನೆ ಇದೆ. ಉತ್ತರ, ರಾಧಾಕೃಷ್ಣನ್ ಅವರು ಜನಿಸಿದ್ದು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತನಿ ಎಂಬ ಪುಟ್ಟ ಗ್ರಾಮದಲ್ಲಿ. ಪ್ರಶ್ನೆ 14, ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದವರು ಯಾರು? ಉತ್ತರ, ಪತ್ನಿ ಶಿವಕಾಮೋ ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ಪ್ರಶ್ನೆ 15, ವೀರಧ್ವನಿ ಹೇಗೆ ಏರಬೇಕು ಅಂತ ಇದೆ. ಇದೇ ಸಾಲದಲ್ಲಿದೆ. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಅನ್ನೋದೇ ಅದರ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಕವಿ ಎಂಥ ಹಾಡು ಹಾಡಬೇಕೆಂದು ಬಯಸೋರು? ಫಸ್ಟ್ ಸಾಲದೆ ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡನ್ನ ಹಾಡಬೇಕೆಂದು ಕವಿ ಬಯಸೋರು ಅಂತ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು. 17ನೇ ಪ್ರಶ್ನೆ, ನಾಟಕ ನೋಡಲು ಯಾರು ಆಗಮಿಸಿದ್ದರು ಅಂತ ಕೇಳಿದ್ದಾರೆ. ಫಸ್ಟ್ ಲೈನಲ್ಲಿದೆ ಪಿಟೀಲು ಚೌಡಯ್ಯ ಮತ್ತೆ ಕೆ ಹಿರಣ್ಣಯ್ಯ ಅಂತ ಇದೆ. ಸೊ ನಾಟಕ ಪ್ರದರ್ಶನ ನೋಡಲು ಪಿಟೀಲು ಚೌಡಯ್ಯ, ಕೆ ಹಿರಣ್ಣಯ್ಯ ಅವರು ಆಗಮಿಸಿದ್ದರು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಗಳನ್ನ ಬರಿಬೇಕಾಗಿತ್ತು. ಸೊ ಆಲ್ರೆಡಿ ಪ್ಯಾಸೇಜ್ ಇಲ್ಲಿ ಕೊಟ್ಟಿದ್ರು. ಸೊ ನೋಡಿದ ಮೇಲೆ ಪ್ರಶ್ನೆ ಇದೆ, ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ರಾಜ್ಯದ ಪರಿಸ್ಥಿತಿಯನ್ನ ಹೇಗೆ ತಿಳಿಯುತ್ತಿದ್ದರು ಅಂತ ಇದೆ. ಸ್ವಲ್ಪ ಪ್ಯಾರಾಗ್ರಾಫ್ ನೋಡ್ಕೊಳ್ರಿ. ಓಕೆನಾ. ಅಲ್ಲಿ ಏನಿದೆ ಉತ್ತರ ಅಂದ್ರೆ, ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ. ಅವರು ರಾಜ್ಯದ ಪರಿಸ್ಥಿತಿಯನ್ನ ಗೂಢಚಾರರಿಂದ ತಿಳಿಯುತ್ತಿದ್ದರು ಅನ್ನೋದು ಉತ್ತರ. ಪ್ರಶ್ನೆ 18 ಇತ್ತು, ರಾಜಧಾನಿಯಲ್ಲಿ ಸಂರಕ್ಷಕರಾಗಿ ನಿಂತಿದ್ದವರು ಯಾರು? ರಾಜ್ಯದ ಪರಿಸ್ಥಿತಿಯನ್ನ ಹೇಗೆ ತಿಳಿಯುತ್ತಿದ್ದರು ಅಂತ ಇದೆ. ಸರಿಯಾದ ಉತ್ತರ ರಾಜ್ಯದ ಎಸ್, ರಾಜಧಾನಿ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿ. ಅವರು ರಾಜ್ಯದ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿತಿದ್ರು. 19ನೇ ಪ್ರಶ್ನೆ, ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಯಾವ ಪರಿಸ್ಥಿತಿ ಇರ್ತದೆ?
ಯುದ್ಧಕ್ಕಾಗಿ ಸಮಸ್ತ ಸೇನೆ ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು ದುಷ್ಟರು ದೊಂಬಿ ಹೇಳ್ತಾರೆ. ಪ್ರಶ್ನೆ 20. ಸೊ ಮೇಲೆ ಗದ್ಯಭಾಗ ಇದೆ, ಗದ್ಯಭಾಗದ ಆಧಾರದ ಮೇಲೆ ಪ್ರಶ್ನೆ. ಉತ್ತಮ ಸಚಿವನ ಲಕ್ಷಣಗಳು ಏನು? ಉತ್ತರ ಎಸ್. ಮೇಧಾವಿಯು, ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನು. ಓಕೆ, ಇವೇ ಉತ್ತಮ ಸಚಿವನ ಲಕ್ಷಣಗಳು. ಪ್ರಶ್ನೆ 21. ರಾಜ್ಯದ ಕೆಲಸ ಕಾರ್ಯಗಳಿಗೆ ಪಂಡಿತರನ್ನ ಏಕೆ ಆಯ್ಕೆ ಮಾಡಬೇಕು? 1000 ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು, ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನ ನಿರ್ವಹಿಸಬಲ್ಲವನು ಆಗಿದ್ದಾನೆ. ನೆಕ್ಸ್ಟ್ ಈ ಸಾಲಿದೆ, ಪದ್ಯದ ಸಾಲುಗಳ ಮೇಲೆ ಪ್ರಶ್ನೆ 22. ಭರತ ಚಕ್ರವರ್ತಿಯು ಸಭೆಯಲ್ಲಿ ಹೇಗೆ ಕಂಗೊಳಿಸುತ್ತಿದ್ದನು ಅಂತ ಕೇಳಿದ್ದಾರೆ. ಅಂದ್ರೆ ವಜ್ರವೈಡೂರ್ಯ, ಗೋಮೇಧಿಕ, ಆಮೇಲೆ ಋಷ್ಯರಾಗ, ನೀಲ, ಮರಕತ, ಮಾಣಿಕ್ಯ, ಹವಳ, ಮುತ್ತುಗಳೆಂಬ ನವರತ್ನಗಳು ಹಾಗೂ ಬಂಗಾರದಿಂದ ನಿರ್ಮಿತವಾಗಿದ್ದ ಆಸ್ಥಾನ ಭವನದಲ್ಲಿ ರತ್ನಪುಷ್ಪಕದಲ್ಲಿ ರಾಜ್ಯ ರತ್ನವೆನಿಸಿರುವ ಭರತ ಚಕ್ರವರ್ತಿಯು ದೇವೇಂದ್ರನ ಕಾಂತಿಯಂತೆ ಶೋಭಿಸುತ್ತಿದ್ದನು ಅಂತ ಪದ್ಯದಲ್ಲಿರ್ತಕ್ಕಂಥ ಸಾಲುಗಳ ಅರ್ಥ ಇದೆ. 23. ಭರತನ ಅರಮನೆಯು ಹೇಗಿತ್ತು ಅಂತ ಕೇಳಿದ್ದಾರೆ. ನೋಡಿ, ಭರತ ಚಕ್ರವರ್ತಿಯು ಅಯೋಧ್ಯ ಪಟ್ಟಣದಲ್ಲಿ 3 ಲೋಕಗಳು ಹೊಗಳುವಂತೆ ಸುಖದಿಂದ ಬಾಳ್ತಾ ಇದ್ದ. ಪುರು ಪರಮೇಶನ ಹಿರಿಯ ಮಗನಾದ ಭರತ ಚಕ್ರವರ್ತಿಯು ಜಗತ್ತನ್ನೇ ಜಯಿಸಿದವನು. ಮುಂಜಾನೆ ಎದ್ದು ಪೂಜೆ ಅರ್ಚನೆಗಳನ್ನು ಪೂರೈಸಿ ರಾಜಸಭೆಗೆ ಆಗಮಿಸುವ ರೀತಿಯೇ ಅದ್ಭುತವಾದದ್ದು. ನವರತ್ನಗಳು ಹಾಗೂ ಬಂಗಾರದಿಂದ ರಚಿತವಾಗಿದ್ದ ಸಭಾಭವನ ಕಂಗೊಳಿಸುತ್ತಿತ್ತು. ರಾಜರತ್ನನೆಂಬ ಭರತ ಚಕ್ರವರ್ತಿಯು ಸ್ವರ್ಗದ ದೇವೇಂದ್ರನಂತೆ ಕಾಂತಿಯಿಂದ ಶೋಭಿಸುತ್ತಿದ್ದನು. ಬೆಳ್ಳಿ ಮೋಡಗಳ ನಡುವೆ ಆಗಾಗ ಪ್ರತ್ಯಕ್ಷವಾಗುವ ಸೂರ್ಯನೋ ಚಂದ್ರನೋ ಎಂಬಂತೆ ಶೋಭಿಸುತ್ತಿದ್ದನು. ಸೂರ್ಯನನ್ನೂ ನೋಡುವ ತಾವರೆಗಳಂತೆ, ಚಂದ್ರನನ್ನೂ ಕಾಣುವ ನೈದಿಲೆಗಳಂತೆ ಸಭಾಸದರು ಭರತ ಚಕ್ರವರ್ತಿಯನ್ನ ನೋಡ್ತಾ ಇದ್ರು ಅನ್ನೋದನ್ನ ಬರಿಬಹುದು. 24. ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಶೆಗಳು ಏನು? ನನ್ನಾಸೆ ಕವನದಲ್ಲಿ ಕವಯಿತ್ರಿ ಬೆಳಕು ನೀಡುವ ಬತ್ತಿ ತಾನಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತನಿಸಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ತಾನಾಗಬೇಕು, ಅಜ್ಞಾನವನ್ನು ತೊಲಗಿಸಲು ವಾಗ್ದೇವಿಯ ಗ್ರಂಥ ತಾನಾಗಬೇಕು, ಮುಸ್ಸಂಜೆಯ ಸಮಯದಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ತನ್ನದಾಗಬೇಕೆಂದು ಬಯಸ್ತಾರೆ. 25. ದುರ್ಗಪ್ಪನು ಶಂಕರನಿಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಯಾವುವು? ಜೀವಕ್ಕೆ ಯಾವ ಕುಲವೂ ಇಲ್ಲ, ಗಾಳಿಗೆ, ನೀರಿಗೆ, ನೆಲಕ್ಕೆ ಯಾವ ಕುಲವೂ ಇಲ್ಲವು, ಎಲ್ಲವೂ ಮನುಷ್ಯರು ಮಾಡಿಕೊಂಡದ್ದು ಎಂದು ದುರ್ಗಪ್ಪ ಶಂಕರನಿಗೆ ಕುಲದ ಬಗ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೇಳ್ತಾನೆ. ಮುಂದಿನ ಪ್ರಶ್ನೆ 26. ಪಂಡರಿಬಾಯಿಯವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು ಅಂತ ಪ್ರಶ್ನೆ ಇದೆ. ಪಂಡರಿಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಗ್ತದೆ. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸಿಕ್ಕಂತ ನಟಿ ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಮುಂಚೆ ಬರುವುದಿಲ್ಲವೆಂಬ ವಾರ್ತೆಯನ್ನು ಕಳುಹಿಸ್ತಾಳೆ. ನಾಟಕದ ಟಿಕೆಟುಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನ ತಂಗಿ ಪಂಡರಿಬಾಯಿ ಕೈಲಿ ಮಾಡಿಸಬೇಕೆಂದು ಅಣ್ಣ ವಿಮಲಾನಂದ ಆಲೋಚಿಸಿದ್ರು. ಹೀಗೆ ಪಂಡರಿಬಾಯಿಯವರು ನಾಟಕ ರಂಗ ಪ್ರವೇಶಿಸಬೇಕಾಗಿ ಬಂತು. ಲಾಂಚು ಬರುವವರೆಗೆ ಹೊತ್ತು ಕಳೆಯಲು ಏನೆಲ್ಲ ಚಟುವಟಿಕೆಗಳನ್ನು ಮಾಡಬಹುದು ಅನ್ನೋದು ಎಸ್ ಪ್ರಶ್ನೆ ಎಷ್ಟರಲ್ಲಿದೆ? 29ರಲ್ಲಿ ಇದೆ. ಎಸ್ ಉತ್ತರ ಏನಿತ್ತಂದ್ರೆ ಲಾಂಚು ಬರುವವರೆಗೂ ದಂಡೆಗುಟ್ಟ ಅಡ್ಡಾಡುತ್ತಾ ಕಪ್ಪೆ ಚುಪ್ಪು ನುಣ್ಣನೆ ಉರುಟು ಕಲ್ಲುಗಳನ್ನು ಹೆಕ್ಕಬಹುದು. ಹೆಕ್ಕಿದ ಕಲ್ಲನ್ನು ಹೊಳೆಗೆ ಎಸೆಯಬಹುದು. ಕಲ್ಲು ಬಿದ್ದ ಜಾಗದಲ್ಲಿ ಎದ್ದ ಅಲೆ ಅಲೆ ಅಲೆಯಾಗಿ ತೇಲಿ ಬರುವುದನ್ನು ನೋಡುತ್ತಾ ಮೈಮರೆಯಬಹುದು. ಇನ್ನ ಕವಿ ಸಾಹಿತಿಗಳ ಪರಿಚಯ. ಶಿವರಾಮ ಕಾರಂತರ ಬಗ್ಗೆ ಬರಿಬೇಕು. 28ನೇ ಪ್ರಶ್ನೆ. ಶಿವರಾಮ ಕಾರಂತರು ಕರ್ನಾಟಕದ ಹೆಸರಾಂತ ಸಾಹಿತಿ. ಇವರ ಕಾಲ 1902. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟಗ್ರಾಮ. ಅವರು ಬರೆದಿರುವ ಪ್ರಮುಖ ಕಾದಂಬರಿಗಳು ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ಲಭಿಸಿದೆ ಅಂತ ಇಷ್ಟೇ ಬರೀರಿ ಸಾಕು. 29. ಸೂರಂ ಎಕ್ಕುಂಡಿ ಅವರ ಬಗ್ಗೆ ಪರಿಚಯ ಕೇಳಿದ್ದಾರೆ. ಸೂರಂ ಎಕ್ಕುಂಡಿ ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ. ಇವರ ಕಾಲ 1923. ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು. ಇವರು ಬರೆದಿರುವ ಕೃತಿಗಳು ಶ್ರೀ ಆನಂದ ತೀರ್ಥರು, ಸಂತಾನ, ಹಾವಾಡಿಗರ ಹುಡುಗ ಮುಂತಾದವು. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಸಹಿತ ಲಭಿಸಿದೆ ಅಂತ ಬರೆದ್ರೆ ಸಾಕು.
ಇನ್ನು ಪ್ರಸ್ತಾರ ಹಾಕಬೇಕಾಗಿತ್ತು, ಎರಡೇ ಸಾಲುಗಳಿರೋದ್ರಿಂದ ಇದನ್ನು ಕಂದ ಪದ್ಯ ಅಂತೀವಿ. ಸರಿಯಾಗಿ ಲಘುಗುರು ಹಾಕೊಡ್ರಿ. ಮೊದಲ ಸಾಲಿನಲ್ಲಿ 12 ಬರಬೇಕು, ಎರಡನೇ ಸಾಲಿನಲ್ಲಿ 20 ಮಾತ್ರೆಗಳು ಬರಬೇಕು. 31 ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು, ಅಲಂಕಾರ ಸಮನ್ವಯ ಮಾಡಲಿಕ್ಕೆ ಹೇಳಿದ್ದಾರೆ. ನೋಡಿ, ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತೂಗಾಡೋದು. ಸಮನ್ವಯ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಿ ವರ್ಣಿಸಲಾಗಿದೆ. ಆಮೇಲೆ ಅಂತೆ ಎಂಬ ಉಪಮಾವಾಚಕ ಪದವನ್ನ ತೂಗಾಡುವುದು ಎಂಬ ಸಮಾನ ಧರ್ಮವನ್ನ ಮೀರಿ 4 ಅಂಶಗಳನ್ನ ತಿಳಿಸಿರುವುದರಿಂದ ಇದನ್ನ ಏನಂತ ಕರೀತಾರಪ್ಪ ಅಂದ್ರ ಪೂರ್ಣೋಪಮಾಲಂಕಾರ ಅಂತ ಕರೀತಾರೆ. ಸೊ ಇದು ಉಪಮಾಲಂಕಾರ ಅಂತಾನು ಕೂಡ ಬರಿಬೇಕು. ಇನ್ನು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಮಾತೆ ಮುತ್ತು ಮಾತೆ ಮೃತ್ಯು. ಸೊ ನಾನಿಲ್ಲಿ ಒಂದು ಕೊಟ್ಟಿದ್ದೀನಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಸೊ ಫಸ್ಟ್ ಎಲ್ಲ ಗಾದೆಗಳನ್ನ ಪ್ರಾರಂಭ ಮಾಡುವಾಗ ಇಷ್ಟು 3 ಸಾಲುಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರಲೇಬೇಕು. 4 ಸಾಲುಗಳು ನಿಮಗೆ ಯಾವ ಗಾದೆ ಮಾತು ಕೊಡ್ತಾರಲ್ಲ ಅಲ್ಲಿ ಈ ಸಾಲನ್ನು ತುಂಬಬೇಕು. ಗಾದೆ ವೇದಗಳಿಗೆ ಸಮಾನ, ಗಾದೆ ಹಿರಿಯರು ಮತ್ತು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಆದುದರಿಂದ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾಗಿದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಅಂತ ಬರೋದು ಒಂದು ನಿದರ್ಶನ ಅಥವಾ ಉದಾಹರಣೆ ಮಹತ್ವವನ್ನು ಕೊಟ್ಟು ತಾವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಅದನ್ನು ಕಂಪ್ಲೀಟ್ ಆಗಿ ಬರಿಬೇಕಿತ್ತು. ಪಾಸ್ ಮಾಡಿ ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟನ್ನು ತಗೊಳ್ರಿ. ಇನ್ನು ಸಂದರ್ಭ ನೋಡೋಣ. 33ನೇ ಪ್ರಶ್ನೆ, ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತ ಕೇಳಿದಾರೆ. ಆಲ್ರೆಡಿ ನಿಮಗೆ ಗೊತ್ತಿದೆ, ಈ ಸಾಲು ಬೆಡಗಿನ ತಾನ ಜಯಪುರ ಪಾಠದ್ದಿದೆ. ಓಕೆ, ಶಿವರಾಮ್ ಕಾರಂತರು ಬರೆದಿದ್ದಾರೆ. ಸೊ ಇದ್ರದ್ದು ಟೋಟಲಿ ಆಗಿರ್ತಕ್ಕಂಥ ನಾನು ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೊಟ್ಟಿದ್ದೀನಿ. ಸ್ವಲ್ಪ ಪಾಸ್ ಹಾಕ್ಕೊಡ್ರಿ. ನೆಕ್ಸ್ಟ್, ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ ಅಂತಕ್ಕಂಥದ್ದಿದೆ 34ರಲ್ಲಿ. ಸೊ ಇದು ಏನು ಮಾಡಿದಾರಪ್ಪ ಅಂದ್ರೆ ಜನಪದ ಕಲೆಗಳ ವೈಭವ ಅಂತಕ್ಕಂಥ ಪಾಠದಿಂದ ಆರಿಸಿಕೊಂಡಿದ್ದಾರೆ ಈ ಸಾಲು. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ನೋಡ್ಕೊಡ್ರಿ. 35, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಅಂತಕ್ಕಂಥ ವಾಕ್ಯ ಇದೆ. ಎಸ್, ಇದನ್ನ ಏನು ಮಾಡಿದಾರಪ್ಪ ಅಂತಂದ್ರೆ ನಾಕಂಡಂತೆ BGL ಸ್ವಾಮಿ ಅಂತಕ್ಕಂಥ ಪಾಠದ ವಾಕ್ಯ ಇದೆ. ಅದರದ್ದು ಕೂಡ ಸ್ವಲ್ಪ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಪಾಸ್ ಮಾಡಿ ನೋಡ್ಕೊಳ್ರಿ, ಇಲ್ಲಾಂದ್ರೆ ನೀವು ಸ್ಕ್ರೀನ್ಶಾಟ್ ಆದರೂ ತಗೊಳ್ರಿ. ನೆಕ್ಸ್ಟ್, ಕಳೆದ ಸಿಗುರಿನ ಕಬ್ಬಿನಂದದಿ ಅಂತಕ್ಕಂಥದ್ದಿದೆ. ಸೊ ಈ ಒಂದು ಸಾಲನ್ನು ಏನು ಮಾಡಿದಾರಪ್ಪ ಅಂದ್ರೆ ಕನ್ನಡ ನಾಡು ನುಡಿ ಅಂತಕ್ಕಂಥ ಪದ್ಯದಿಂದ ಆರಿಸಿದ್ದಾರೆ. ಓಕೆ, ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಪರೀಕ್ಷೆಗೆ ಬಂದೇ ಬರ್ತಕ್ಕಂಥ ವಾಕ್ಯ. ಮುಂದೆ ಒಳಗೆ ಬಂದಿತ್ತು ಒಳಗೆ ಬಿಕ್ಕಿ ಬಿಕ್ಕಿ ಅಂತ ಇದೆ. ಇದು ಪಾರಿವಾಳ ಅಂತಕ್ಕಂಥ ಪದ್ಯದ ಒಂದು ಸಾಲು. ಸೊ ಇದು ಕೂಡ ನೋಡ್ಕೊಡ್ರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಏನಾಗಿತ್ತು ಸಂದರ್ಭದ ವಾಕ್ಯ ಇತ್ತು. ಲಾಸ್ಟ್, ಚಂದಿರನೋ ಭಾಸ್ಕರನೋ ಎಂಬಂತೆ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಿರಿಯನೀನೆನ್ನ ಬನ್ನಿಪೀನು ಅಂತಕ್ಕಂಥ ಪದ್ಯದ ಸಾಲುಗಳಿದ್ದಾವೆ. ಇದನ್ನು ಕೂಡ ತಾವೇನು ಮಾಡಬೇಕು ಸಂದರ್ಭವನ್ನು ನೋಡ್ಕೊಡ್ರಿ. ಇನ್ನು 39ರಲ್ಲಿ ಅಯ್ಯಯ್ಯದಿಂದ ಹಿಡಿದು ಕೇಳಬೇಕನ್ನವರಿಗೆ ಹಾಡು, ಅಂಬುಜವೆಲ್ಲವುದಿಂದ ಮರೆದುದಲ್ಲಿ ಅಂತಕ್ಕಂಥದ್ದಿದೆ. ಸೊ ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ 2 ಪದ್ಯದ ಸಾಲುಗಳನ್ನು ಕೊಟ್ಟಿದ್ದೀನಿ. ಸೊ ಎರಡನ್ನೂ ಕೂಡ ತಾವೇನು ಮಾಡ್ಕೊಡ್ರಿ ಸ್ವಲ್ಪ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಇದೆ. ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಿಬೇಕು. ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬೇಡ ಅಂತ ಇದೆ. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನೆಲ್ಲವನ್ನು ಕೂಡ ಟೋಟಲ್ ಆಗಿರ್ತಕ್ಕಂಥದ್ದು ಕೊಟ್ಟಿದ್ದೀನಿ. ಸ್ವಲ್ಪ ಸ್ಕ್ರೀನ್ಶಾಟ್ ತಗೊಳ್ರಿ ಅಥವಾ ಪಾಸ್ ಮಾಡ್ಕೊಂಡಾದರೂ ಕ್ಲೀನಾಗಿ ಓದ್ಕೊಡ್ರಿ. ನಿಮಗೆ ಹೆಚ್ಚು ಅಂಕಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತಾವ. ಓಕೆನಾ? ಎಸ್. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 41ರಲ್ಲಿ ರಾಧಾಕೃಷ್ಣನ್ ಅವರು ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆ ಕುರಿತು ವಿವರಿಸಿರಿ, ಅಥವಾ ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆ ಕುರಿತು ವಿವರಿಸಿರಿ. ನಾನು ನಿಮಗೆ 2 ಪ್ರಶ್ನೆ ಉತ್ತರಗಳನ್ನು ಕೊಡ್ತೀನಿ. ಸೊ ಎರಡನ್ನೂ ಕೂಡ ತಾವೇನು ಮಾಡಿ ಸ್ವಲ್ಪ ಸ್ಕ್ರೀನ್ಶಾಟನ್ನು ತಗೊಂಡು ನೀವೇನು ಮಾಡಬೇಕು ಉತ್ತರವನ್ನು, ಇದು ಬೀಳ್ಕೊಡುಗೆ ಅಂತಕ್ಕಂಥ ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥ ಬೀಳ್ಕೊಡುಗೆ ವಿಶೇಷತೆಯನ್ನು ಇರ್ತಕ್ಕಂಥ ಉತ್ತರ ಇದೆ. ಇದು ಕೂಡ ತಾವುಗಳು ಪಾಸ್ ಮಾಡಿ ನೋಡ್ಕೊಳ್ರಿ. ಇನ್ನು ಪದ್ಯದಲ್ಲಿ ನೋಡೋದಾದ್ರೆ ಹರಿಶ್ಚಂದ್ರ ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ನಾನು ಆಲ್ರೆಡಿ ಇದನ್ನು ಕೂಡ ಕೊಟ್ಟಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ನೀಟಾಗಿ ನೋಡಿಕೊಂಡು ಸೊ ಪ್ರಶ್ನೆಗೆ ಉತ್ತರಗಳನ್ನು ತಾವೇನು ಮಾಡ್ಕೊಡ್ರಿ ಸಿದ್ಧವನ್ನು ಪಡಿಸ್ಕೊಡ್ರಿ. ಆಲ್ರೆಡಿ ನೀವು ಓದಿದ್ರೆ ಇಟ್ಸ್ ಓಕೆ, ಬಟ್ ಓದದೇ ಇದ್ದರೆ ಇದನ್ನು ಗಮನಿಸ್ಕೊಡ್ರಿ. ಆಮೇಲೆ ಈ ಗದ್ಯ ಭಾಗ ಇದೆ, ಇದು ಅಗದಿ ಸರಳವಾಗಿರ್ತಕ್ಕಂಥ ಗದ್ಯ ಭಾಗ, ತಾವೆಲ್ಲರೂ ಕೂಡ ಬರಿತೀರಿ. ಇನ್ನು ಪತ್ರ ನೋಡಿ, ಪತ್ರ ಬರೆಯೋದನ್ನು ಕಲ್ಕೊಡ್ರಿ. ಮೇಲೆ ನಿಮಗೆ ಏನಂತ ಭಾವಿಸಿ ಅಂತ ಕೇಳಿದರೆ ಅದನ್ನು ಕಂಪಲ್ಸರಿ ಬರಿಬೇಕು. ನಾನಿಲ್ಲಿ ಈ ಪತ್ರವನ್ನು ಬರೆದಿದ್ದೀನಿ. ಸೊ ನೋಡಿ, ಫಸ್ಟ್ ಏನು ಬೇಕಾಗಿತ್ತು ಅಲ್ಲಿ, ಇಂದ ಕಾರ್ತಿಕ ಸರ್ಕಾರಿ ಪ್ರೌಢಶಾಲೆ ಗಾಂಧಿ ಬಜಾರ. ಆಲ್ರೆಡಿ ಅವ್ರು ನಿಮಗೆ ಇಲ್ಲಿ ಕೊಟ್ಟಿದ್ದಾರಲ್ಲ ಮೇಲೆ. ಎಸ್,
ಏನು ಕೇಳಿದರೆ ದಿನಪತ್ರಿಕೆ ಸಂಪಾದಕರು, ಉದಯವಾಣಿ ಪತ್ರಿಕೆ, ಶಾಲಾ ವಾರ್ಷಿಕೋತ್ಸವದ ವರದಿ. ಸೊ ಅದನ್ನೇ ನಾನು ಏನು ಮಾಡಿದ್ದೀನಿ, ಇವರಿಗೆ ಮಾನ್ಯ ಸಂಪಾದಕರು, ಉದಯವಾಣಿ ದಿನಪತ್ರಿಕೆ ಹುಬ್ಬಳ್ಳಿ, ಮಾನ್ಯರೇ ಶಾಲಾ ವಾರ್ಷಿಕೋತ್ಸವವನ್ನು ವರದಿಯನ್ನು ಪ್ರಕಟಿಸುವ ಕುರಿತು ಅಂತ ಬರೆದು ಸೊ ಇಷ್ಟು ನಾನು ಏನು ಮಾಡಿದ್ದೀನಿ, ಪತ್ರದ ಒಡಲಲ್ಲಿ ಬರೆದಿದ್ದೀನಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಶಾಲೆಯಲ್ಲಿ ದಿನಾಂಕ 7/3/2024 ಗುರುವಾರರಂದು ಶಾಲಾ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಿದ್ದೇವೆ. ಮಕ್ಕಳ ಸಾಹಿತಿಯಾದ ಪ್ರಜ್ವಲ್ ಅವರು ನಮ್ಮ ಶಾಲೆಯ ಮುಖ್ಯ ಅತಿಥಿಗಳು ಆಗಿದ್ದರು. ವಿದ್ಯಾರ್ಥಿಗಳು ಭಾವಿ ಪ್ರಜೆಗಳಾಗಿ ಬೆಳೆಯಬೇಕೆಂದು ಆಶಿಸಿದರು. ಶಾಲೆಯ ಎಲ್ಲ ಗುರುಗಳು, ವಿದ್ಯಾರ್ಥಿಗಳು, ಊರಿನ ಹಿರಿಯರು ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿದರು. ಸದರಿ ವರದಿಯನ್ನು ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಿಸಲು ವಿನಂತಿ ಅಂತ ಬರೆದು ಕೆಳಗಡೆ ಸ್ಥಳ ಗಾಂಧಿ ಬಜಾರ, ದಿನಾಂಕ, ಆಮೇಲೆ ತಮ್ಮ ವಿಶ್ವಾಸಿಕರು ಕಾರ್ತಿಕ್ ಅಂತ ಬರೆದ್ರೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಇನ್ನು ಲಾಸ್ಟ್ ನಿಮಗೆ ಪ್ರಬಂಧ ಕೇಳಿದ್ದಾರೆ. ನಾನು ರಾಷ್ಟ್ರೀಯ ಭಾವೈಕ್ಯತೆ ಕೊಟ್ಟಿದ್ದೀನಿ.